ತರ ಒಂದು ಸಭೆಯನ್ನು ಕರೆಯಲಾಗಿತ್ತು. ಇವತ್ತು ಸಭೆಯಲ್ಲಿ ಒಂದು ಟ್ರಾಫಿಕ್ ಸಮಸ್ಯೆ ಆಗಿತ್ತು. ಟ್ರಾಫಿಕ್ ಸಮಸ್ಯೆ ಬಗ್ಗೆ ಒಂದು ನಿರ್ಣಯ ಕೈಗೊಂಡಿದ್ದೀವಿ. ಮತ್ತೆ ಫುಟ್ಪಾತ್ ಜಾಗದಲ್ಲಿ ಏನು ಪಬ್ಲಿಕ್ ಓಡಾಡೋದಕ್ಕೆ ಒಂದು ಸಮಸ್ಯೆ ಆಗಿತ್ತು, ಅದು ಕ್ರಮ ತಗೊಂಡಿದ್ದೀವಿ. ಮತ್ತೆ ಅವರು ಕ್ವಾಲಿಟಿ ಆರೋಗ್ಯ ಇಲಾಖೆಯವರು ಬಂದಿದ್ರು. ಅದು ಕ್ವಾಲಿಟಿ ಯಾವ ಥರ ಅವರು ಮೇಂಟೈನ್ ಮಾಡಬೇಕು ಅದು ಒಂದು ಸೂಚನೆ ಕೊಟ್ಟಿದೆ. ಮತ್ತು ಪ್ಲಾಸ್ಟಿಕ್ ಬಳಕೆ ಮಾಡಬಾರ್ದು ಅಂತ ಅದು ಒಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಒಂದು RO ವಾಟ್ರೇ ಕೊಡಬೇಕು ಪಬ್ಲಿಕ್ಗೆ ಉಚಿತವಾಗಿ ಅಂತೇಳ್ಬಿಟ್ಟು ಅದೊಂದು ಸೂಚನೆಯನ್ನು ಕೊಟ್ಟಿದ್ದೀವಿ. ಮತ್ತು ಕ್ಲೀನಿಂಗ್ ಬಗ್ಗೆ ಅದೊಂದು ಸೂಚನೆ ಕೊಟ್ಟಿದ್ದೀವಿ. ಇವತ್ತು ಏನು ಫುಟ್ಪಾತ್ BB ರಸ್ತೆಯಲ್ಲಿ ಏನು ಟ್ರಾಫಿಕ್ ಸಮಸ್ಯೆ ಆಗ್ತಾಯಿತ್ತು, ಫುಟ್ಪಾತ್ ಸಮಸ್ಯೆ ಆಗ್ತಾಯಿತ್ತು, ಮತ್ತು ಎಲ್ಲ ಕ್ವಾಲಿಟಿ ವಿಚಾರವಾಗಿ ಎಲ್ಲ ಅವರ ಕರೆಸಿ ಎಲ್ಲ ನಮ್ಮ ಇಲಾಖೆ ವತಿಯಿಂದ ಮತ್ತು ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ ಎಲ್ಲ ಒಗ್ಗೂಡಿ ನಾವು ಇವತ್ತು ಅವ್ರಿಗೆಲ್ಲ ಏನೇನು ಕ್ರಮ ತೆಗೆದುಕೊಬೇಕಂತ ಹೇಳ್ಬಿಟ್ಟು ಎಲ್ಲಾನು ಸೂಚನೆಯನ್ನು ಇವತ್ತು ಕೊಟ್ಟಿದ್ದೀವಿ. ಇಲಾಖೆಯಿಂದ ಬಂದಿದ್ದರು. FSSAI ಅಂತೇಳ್ಬಿಟ್ಟು ಒಂದು ಏನು ಇದೆ, ಅದ್ರ ಮುಖಾಂತರನೇ ನೀವು ಆಹಾರ ಬಳಕೆ ಮಾಡಬೇಕು ಅಂತೇಳ್ಬಿಟ್ಟು ಆರೋಗ್ಯ ಇಲಾಖೆಯಿಂದ ಹೇಳಿದ್ದಾರೆ. ಅವ್ರಿಗೂ ಸೂಚನೆ ಕೊಟ್ಟಿದ್ದೀವಿ. ಎಲ್ಲ ಕ್ವಾಲಿಟಿ ಮೇಂಟೈನ್ ಮಾಡಬೇಕು. ಮತ್ತು ಅಲ್ಲಿ ಯಾರು ಭಟ್ರು ಮಾಡ್ತಾರೆ ಅವರು ಅಷ್ಟೇ ನೀಟಾಗಿರಬೇಕು. ಅವರು ಎಲ್ಲ ರೀತಿಯಲ್ಲೂ ನೀಟಾಗಿ ಇಟ್ಕೊಂಡು ಏನು ಬಳಕೆ ಮಾಡ್ತಕ್ಕಂಥ ವಸ್ತುಗಳಾಗ್ಬೋದು ಎಲ್ಲ ನೀಟಾಗಿ ಇಟ್ಕೊಂಡು ಕ್ವಾಲಿಟಿ ಮೇಂಟೈನ್ ಮಾಡಬೇಕಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀವಿ. ಈಗ ಫುಟ್ಪಾತ್ ವ್ಯಾಪಾರಸ್ಥರು ಕೇವಲ ₹100 ಅಷ್ಟೇ ಅವರು ಆನ್ಲೈನಲ್ಲಿ ಅಪ್ಲೋಡ್ ಮಾಡಿದ್ರೆ ಅವ್ರಿಗೆ 2-3 ದಿನದಲ್ಲಿ ಅವ್ರಿಗೆ ಪರ್ಮಿಷನ್ ಸಿಗುತ್ತೆ. ಅದು ಈಗ ಕೆಲವರು ಮಾತ್ರ ತೆಗೆದುಕೊಂಡಿದ್ದಾರೆ. ಮತ್ತು ನಗರಸಭೆಯಿಂದನೂ ಕೆಲವರು ಮಾತ್ರ ತೆಗೆದುಕೊಂಡಿದೆ. ಈಗ ಅವ್ರಿಗೆ ಕೆಲವು ಸಮಯವನ್ನು ಒಂದು ಅವ್ರಿಗೆ ನಿಗದಿ ಮಾಡಿ ಕೊಟ್ಟಿದ್ದೀವಿ. ಆ ಸಮಯದಲ್ಲಿ ಎಲ್ಲರೂ ಪರ್ಮಿಷನ್ಸು ತೆಗೆದುಕೊಳ್ಬೇಕು. ತೆಗೆದುಕೊಳ್ಳಲಿಲ್ಲ ಅಂದರೆ ಕಾನೂನು ರೀತಿಯಲ್ಲಿ ಏನು ಕ್ರಮ ಇರ್ತೈತೆ ಅದು ನಾವು ತೆಗೆದುಕೊಳ್ತೀವಿ. ಆಯಿಲು ಇಷ್ಟೇ ಸರಿ ಅಂಥೇಳಿ ಬಳಕೆ ಮಾಡಬೇಕು. ಅದು ಬ್ರೌನ್ ಆಗೋದು, ಕಪ್ಪಗಾಗೋದು ಅದು ಆಯಿತು ಅಂದರೆ ಅದನ್ನು ಏನು ಬಿಸಾಡಬೇಕು. ಅದನ್ನು ಯಾವುದೇ ರೀತಿ ಬಳಕೆ ಮಾಡಬಾರ್ದು ಅಂತೇಳ್ಬಿಟ್ಟು ಏನು ಸೂಚನೆ ಕೊಟ್ಟಿದ್ದಾರೋ ಆ ರೀತಿ ಏನಾದರೂ ನಮಗೆ ದೂರು ಬಂದಲ್ಲಿ ನಾವು ನಮ್ಮ ಆರೋಗ್ಯ ಇಲಾಖೆಯಿಂದ ಎಲ್ಲ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆ ಮಾಡ್ತಾ ಇರ್ತೀವಿ. ಆ ಥರ ಏನೇ ನಮಗೆ ಸಮಸ್ಯೆ ಕಂಡು ಬಂದಲ್ಲಿ ನಾವು ಸೂಕ್ತ ಕ್ರಮ ತೆಗೆದುಕೊಳ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಚೆನ್ನಾಗಿರ್ಬೇಕಂತ ಹೇಳಿದ್ರೆ, ನಾಗರಿಕರು ಚೆನ್ನಾಗಿರ್ಬೇಕಂತ ಹೇಳಿದ್ರೆ ವರ್ತಕರು ಮತ್ತು ವ್ಯಾಪಾರಸ್ಥರು, ಅದೇ ರೀತಿ ಬೀದಿ ಬದಿ ವ್ಯಾಪಾರಸ್ಥರು ಪ್ರತಿಯೊಬ್ಬರು ಕೂಡ ಕಾನೂನನ್ನ ಉಲ್ಲಂಘನೆ ಮಾಡ್ದಿರ ಕಾನೂನನ್ನ ಪಾಲನೆ ಮಾಡಬೇಕಾಗ್ತದೆ. ಅದೇ ರೀತಿ ಈಗಾಗಲೇ ಮಾಧ್ಯಮ ಮಿತ್ರರು ಭಾಳಷ್ಟು ದೂರುಗಳು ನಮಗೆ ಗಮನಕ್ಕೆ ಅವರು ಪತ್ರಿಕೆಯಿಂದ ಬಂದಿದ್ದುಂಟು. ಆದರೆ ಈ ನಗರದಲ್ಲಿ ವಾಸ ಮಾಡುವಂಥವರು ಸ್ವತಂತ್ರವಾಗಿ ಜೀವನ ಮಾಡಬೇಕು ಅಂತೇಳಿ ಯಾವುದೇ ರೀತಿ ಅವ್ರಿಗೆ ತೊಂದರೆ ಕೊಡ್ದಿರ ಒಂದು ರೀತಿ 1 ಸರಿ 2 ಸರಿ ಮೀಟಿಂಗ್ ಮಾಡಿ ನೋಡೋಣ, ಆಗಿಲ್ಲ ಅಂತ ಒಂದು ವೇಳೆ ಅದನ್ನೂ ಉಲ್ಲಂಘನೆ ಮಾಡಿದ್ರೆ ಕಾನೂನು ರೀತಿಯ ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ಅಧ್ಯಕ್ಷರು ನಾವು ಚರ್ಚೆ ಮಾಡಿದ್ದಾಯಿತು. ಅಧ್ಯಕ್ಷರು ಈಗಾಗಲೇ ಮೀಟಿಂಗ್ ಕರೆದಿದ್ದಾರೆ. ಅದೇ ರೀತಿ ಅವ್ರಿಗೆ ಎಲ್ಲ ರೀತಿಯಲ್ಲೂ ಕಾನೂನನ್ನ ಅರಿವು ಮೂಡಿಸೋವಂಥ ಕೆಲಸ ನಾವು ಮಾಡಿದ್ದೀವಿ ಕೂಡ. ಅದೇ ರೀತಿ ಅವ್ರು ಮಾಡ್ತಾರೆ ಅನ್ನೋ ನಮಗೂ ನಂಬಿಕೆ ಇದೆ. ಅದೇ ರೀತಿ ಈ ದಿನ ಚಿಕ್ಕಬಳ್ಳಾಪುರ ನಗರ ನೀವು ಕಂಡಂತೆ ಪ್ರವಾಸಿ ತಾಣ ಆಗಿದೆ. ಸುಮಾರು ಬೆಂಗಳೂರಿಂದ ಕನಿಷ್ಠ ಪಕ್ಷ KSRTCಯಿಂದ ಕನಿಷ್ಠ ಪಕ್ಷ ಒಂದು 100ರಿಂದ 200 ವೆಹಿಕಲ್ ಬರೋ ಅಂಥದ್ದನ್ನು ವಾರದಲ್ಲಿ ಶನಿವಾರ ಭಾನುವಾರ ಅತಿ ಹೆಚ್ಚಾಗ್ತಾ ಇದೆ. ಇವೆಲ್ಲ ಕಂಟ್ರೋಲ್ ಆಗಬೇಕು ಅಂತ ಹೇಳಿದ್ರೆ, ಈ ನಗರ ಸುಂದರವಾಗಿ ಕಾಣಬೇಕಾದ್ರೆ, ಸ್ವಚ್ಛವಾಗಿ ಕಾಣಬೇಕಂದ್ರೆ ಪ್ರತಿಯೊಬ್ಬ ನಾಗರಿಕನ ವ್ಯಾಪಾರಸ್ಥನ ಜವಾಬ್ದಾರಿ ಆಗಿದೆ. ಅದೇ ರೀತಿ ಪ್ರತಿಯೊಬ್ಬ ಜನಪ್ರತಿನಿಧಿಯ ಜವಾಬ್ದಾರಿ ಕೂಡ ಆಗಿರುತ್ತೆ. ಇವರೆಲ್ಲ ಒಟ್ಟುಗೂಡಿದ್ರೆ ನಾವು ಕಾನೂನು ಪಾಲನೆ ಮಾಡಿದ್ರೆ ನಾವು ಸುಂದರ ನಗರ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಹಂಗಾಗಿ ಅವರಿಗೆ ಒಂದು ಅವಕಾಶ ಅಧ್ಯಕ್ಷರು ಈ ಸರಿ ಕೊಟ್ಟಿದ್ದಾರೆ. ಇನ್ನೊಂದು ವೇಳೆ ಆ ರೀತಿ ಅವರು ಕಾನೂನು ಪಾಲನೆ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರು ಕಠಿಣ ಕ್ರಮ ತಗೊಳ್ಳೋವಂಥದ್ದನ್ನು ಹ್ಯಾಕ್ಟ್ ಮುಖಾಂತರ ಮಾಡೋದು ತಪ್ಪಿದ್ದಲ್ಲ. ಅದೇ ರೀತಿ ನಿಜವಾಗ್ಲೂ ಹೇಳ್ತಿದ್ದೀನಿ, ವರ್ತಕರು ಅವ್ರ ಅಂಗಡಿಗಳ ಮುಂಭಾಗ ಫುಟ್ಪಾತಲ್ಲಿ ಇಟ್ಕೊಳ್ಳೋ ಅಂಥದ್ದನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲೇ ಚಿಂತಾಮಣಿಯಲ್ಲಿ ನೀವು ನೋಡಿರ್ಬೋದು, ನಗರಸಭೆ ಯಾವ ರೀತಿ ಕಠಿಣ ಕ್ರಮ ತಗೊಂತು ಅಂತ ನೀವು ನೋಡಿರ್ಬೋದು. ಫುಟ್ಪಾತ್ ಎಲ್ಲ ಕಿತ್ತಾಕಿದ್ದಾರೆ. ಅಂಥ ಒಂದು ಕಠಿಣ ನಿರ್ಧಾರ ನಮ್ಮ ಅಧ್ಯಕ್ಷರು ಅದೇ ರೀತಿ ಜನಪ್ರತಿನಿಧಿಗಳು ಮಾಡೋ ಅಂಥದ್ದನ್ನು ಮಾಡಿಲ್ಲ. ಕಾರಣ ನೀವು ಚೆನ್ನಾಗಿರಬೇಕು, 1 ಸರಿ 2 ಸರಿ ಹೇಳೋ ಅಂಥದ್ದಾಗಬೇಕು. ಹರಿದುಕೊಂಡ್ರೆ ಪರವಾಗಿಲ್ಲ, ಹರಿದುಕೊಂಡಿಲ್ಲ ಅಂತ ಹೇಳಿದ್ರೆ ಪಕ್ಕದ ತಾಲೂಕಲ್ಲಿ ಯಾವ ರೀತಿ ಆಯಿತು ಅಂಥ ಒಂದು ಕಠಿಣ ನಿರ್ಧಾರಗಳ ತಗೊಳ್ಳೋದು ಯಾವುದೇ ರೀತಿ ಅನುಮಾನ ಇಲ್ಲ.
ಹಂಗಾಗಿ ಪ್ರತಿಯೊಬ್ಬರ ಯೋಗಕ್ಷೇಮ ಯೋಚನೆ ಮಾಡಿರೋರು ಆಗಿರೋದ್ರಿಂದ ತಾವು ಸಹಕರಿಸ್ತೀರಾ ಅಂತೇಳಿ, ಕಾನೂನು ಪಾಲಿಸ್ತೀರಾ ಅಂತೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ವಿಷಯ ತಿಳಿಸಿ. ಜೊತೆ ಆಗಲಿ ನಿಮಗೂ ಅಷ್ಟೇ ಉತ್ತೇಜನ ಕೊಟ್ಟು ನಾವು ಕೆಲಸ ಮಾಡಲಿಕ್ಕೆ ನಾವು ರೆಡಿ ಇದ್ದೀವಿ. ಒಂದು ವೇಳೆ ಇಲ್ಲ ನಾವು ಅದೇ ತರ ನಡ್ಕೋತೀವಿ ಅಂದ್ರೆ ಕಾನೂನು ಪ್ರಕಾರ ಏನಿದೆಯೋ ಅದ್ರ ಪ್ರಕಾರ ಮಾಡ್ತೀವಿ. ಮತ್ತೆ ಯಾರೇ ವ್ಯಾಪಾರ ಮಾಡಲಿ ದಯವಿಟ್ಟು ಲೈಸೆನ್ಸ್ ತಗೋಬೇಕು. ಫಸ್ಟ್ ನೀವು ನಿಮ್ದು ಆಧಾರ್ ಕಾರ್ಡು, ವೋಟರ್ ಐಡಿ, ಬ್ಯಾಂಕ್ ಪಾಸ್ಬುಕ್ ಮತ್ತೆ ನಿಮ್ಮ ಫ್ಯಾಮಿಲಿ ಫೋಟೋಸ್ ತಂದು 2 ಸೆಟ್ಟು ನಮ್ಮ ನಗರಸಭೆಯಲ್ಲಿ ಕೊಟ್ಟು ಕಮಿಷನರ್ದು ಒಂದು ಅಕೌಂಟ್ ಓಪನ್ ಮಾಡಿದ್ವಿ ನಾವು. ಇಡೀ ಸ್ಟೇಟ್ ಎಲ್ಲ ಪೌರಾಯುಕ್ತರ ಹೆಸರಲ್ಲಿ, ಮುಖ್ಯಾಧಿಕಾರಿಗಳ ಹೆಸರಲ್ಲಿ, ಬೀದಿ ವ್ಯಾಪಾರಸ್ಥರ ಇದರಲ್ಲಿ ಒಂದು ಅಕೌಂಟ್ ಇದೆ. ಆ ಅಕೌಂಟ್ಗೆ ನೀವು ಬ್ಯಾಂಕಲ್ಲಿ 150 ರೂಪಾಯಿ ಪೇಮೆಂಟ್ ಮಾಡಬೇಕು. 150 ರೂಪಾಯಿ ಕಟ್ಬಿಟ್ಟು ನೀವು ಆ ಚಲನ್ ತಗೊಂಡು ಬಂದ್ರೆ ನಿಮಗೆ ಐಡಿ ಕಾರ್ಡು ಮತ್ತೆ ಪ್ರಮಾಣ ಪತ್ರ ಸಿಗುತ್ತೆ. 3 ವರ್ಷ ಟೈಮ್ ಇರುತ್ತೆ ಅದಕ್ಕೆ. 3 ವರ್ಷ ಆದ್ಮೇಲೆ ಮತ್ತೆ ರಿನ್ಯೂವಲ್ ಮಾಡಿಸ್ಕೋಬೇಕು. ಯಾರು ಲೈಸೆನ್ಸ್ ಇಟ್ಕೊಂಡಿರಲ್ವೋ ಅಂತವ್ರದ್ದು ವ್ಯಾಪಾರ ಮಾಡಕ್ಕೆ ಅವಕಾಶ ಇಲ್ಲ ಕಾಯ್ದೆ. ದಯವಿಟ್ಟು ತಾವು ಆಲ್ಮೋಸ್ಟ್ ನೀವೆಲ್ಲ ಲೈಸೆನ್ಸ್ ತಗೊಂಡಿಲ್ಲ ಅನ್ಸುತ್ತೆ ಸುಮಾರು ಜನ. ಅದರಿಂದ ದಯವಿಟ್ಟು ಪ್ರತಿಯೊಬ್ಬರು ಲೈಸೆನ್ಸ್ ಫಸ್ಟ್ ಪಡ್ಕೊಳ್ಳಿ ಅಂತ ಹೇಳ್ತಾ, ಮತ್ತೆ ನಮ್ಮ ಏನು ವಾಹನ ಸಂಚಾರ ಮತ್ತೆ ನಮ್ಮ ಸಾರ್ವಜನಿಕರಿಗೆ ಫುಟ್ಪಾತ್ ಓಡಾಡಕ್ಕೆ ತೊಂದರೆ ಆಗದಿರೋ ವ್ಯಾಪಾರ ಮಾಡ್ತಾ ಇದ್ವಿ. ಅಧ್ಯಕ್ಷರೇ, ನಾನೊಂದು ಮಾತು ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಈ ಸಂದರ್ಭದಲ್ಲೇ. ಇಂದಿನ ನಮ್ಮ ಶಾಸಕರುಗಳು, ನಮ್ಮ ಇಂದಿನ ಪೊಲೀಸ್ ಅವರಿಗೆ ಇದ್ದಾಗ ನಮ್ಮ ಟೌನ್ ಅಲ್ಲಿ ಬರೀ 3 ಅಡಿ 6 ಅಡಿ ನಮ್ಮ ನಲ್ಗೊಂಡೆ ಸೆಕ್ಷನ್ ಆಫೀಸರ್ ಹೇಳ್ದಂಗೆ ಇಷ್ಟು ವರ್ಷಗಳಿಂದ 3 ಅಡಿ 6 ಅಡಿ ಗಾಡಿಯಲ್ಲಿ ನಡೀತಾ ಇತ್ತು ಇಡೀ ಟೌನ್. ಈಗ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಈಗ ಏನಾಗ್ತಾ ಇದೆ ಅಂದ್ರೆ ತಳ್ಳೋ ಗಾಡಿ ಅವನು ಪಕ್ಕದಲ್ಲಿ ಇಟ್ಕೊಂಡಿರ್ತಾನೆ. ಆದ್ರೆ ನಮ್ಮ ಉಪಾಧ್ಯಕ್ಷರು ಹೇಳ್ದಂಗೆ 2 ವೀಲರ್ ತಗೊಂಬಂದಲ್ಲಿ ಹಾಕ್ಬಿಟ್ರೆ ಅವನು ರಾತ್ರಿ ಬರ್ತಾನೆ, ಮತ್ತೆ ಕಾರವನು ತಗೊಂಬಂದಲ್ಲಿ ಹಾಕ್ಬಿಟ್ರೆ ಅವನು ರಾತ್ರಿ ಬರ್ತಾನೆ. ಆದ್ರೆ ಆ 3 ಅಡಿ 6 ಅಡಿಗೆ ಜಾಗ ಇವರು ಸ್ಟ್ರಿಕ್ಟ್ ಮಾಡ್ತಾ ಇದ್ರು ಮೊದಲು. ಈಗಿಲ್ಲ. 1 ವರ್ಷದಿಂದ ನಮ್ಮ ಟ್ರಾಫಿಕ್ ಪೊಲೀಸ್ ಇಲಾಖೆ ಯಾವುದು ಕ್ರಮ ಸರಿಯಾಗಿ ತಗೊಳ್ತಾ ಇಲ್ಲ. ಯಾಕಂದ್ರೆ ನಮ್ಮ ಇಂದಿನ ಒಂದು ASI ಅವರು ವೇಣು ಸಾಹೇಬರು ಇದ್ರು. ಅವರು ನಮ್ಮ ಕಂಪನಿ ಕರೆಸ್ಬಿಟ್ಟು DVC ಕಂಪನಿನ ಮತ್ತೆ ನಮ್ಮ ನಗರಸಭೆಯವರು ನಮ್ಮ ಮಿತ್ರರ ಜೊತೆಯಲ್ಲಿ ನಾವು ನಡ್ಕೊಂಡು ಹೋಗಿ ಯಾವುದೇ ಸಮಸ್ಯೆ ಇದ್ರೂ ಕೂಡ ನಾವು ಮಾಡ್ತಾ ಇದ್ವಿ. ನಮ್ಮ ಉಮಾಶಂಕರ್ ಸಾಹೇಬರು ಕೂಡ ರಾತ್ರಿ ಹಗಲು ಕೆಲಸ ಮಾಡಿದ್ದಾರೆ. ನಮಗೆ ಸಹಾಯ ಮಾಡಿದವರು ನೀವು ಅಧ್ಯಕ್ಷರು ಮತ್ತೆ ನಮ್ಮ ನಾಗರಾಜ್ ಅವರು. ಏನೋ ಬೀದಿ ವ್ಯಾಪಾರಸ್ಥರು ಏನೇ ಇರ್ಲಿ, ಸುಂದರ ಏನೇ ಇರ್ಲಿ, ನಿಮ್ಮ ಹತ್ರ ನಮ್ಮ ಬೀದಿ ವ್ಯಾಪಾರಸ್ಥರು ಬಂದ್ರೆ ಸಹಾಯ ಮಾಡ್ತಾ ಇದ್ದೀರಾ ಇಷ್ಟು ವರ್ಷಗಳಿಂದ. ಆದ್ರೆ ನಮ್ಮ ಉಮಾಶಂಕರ್ ಸಾಹೇಬರು ಕೂಡ ಕೊರೋನಾದಲ್ಲಿ ಹಿಡಿದು ಇದುವರೆಗೂ ಕೆಲಸ ಮಾಡ್ತಾ ಇದಾರೆ. ನಮ್ಮ ನಲ್ಗೊಂಡೆ ಸೆಕ್ಷನ್ ಚಲಪತಿ ಸಾಹೇಬ್ ಕೂಡ ಮಾಡ್ತಾ ಇದ್ದಾರೆ. ಏನಾಗಿದೆ ರೆಗ್ಯುಲೇಷನ್ಸ್ ಅಲ್ಲಿ 6 ಅಡಿ 3 ಅಡಿ ನಮ್ಗೆ ಸರ್ಕಾರದ ಸುತ್ತೋಲೆ 5 ಆದ್ರೆ ಆ ಮೀಟಿಂಗ್ ಅಲ್ಲೇ ಹಿಂದಿನ ಕಮಿಷನರ್ ಇದ್ಕೊಂಡು ನಮ್ಗೆ 6 ಅಡಿ 6 ಅಡಿ ನಮ್ಗೆ ಕೊಡ್ಬೇಕಂತ ಹೇಳ್ಬಿಟ್ಟು ರೆಗ್ಯುಲೇಷನ್ಸ್ ಮಾತಾಡಿದ್ರು. ಆದ್ರೆ 6 ಅಡಿ 6 ಅಡಿಯಲ್ಲಿ ಕೆಲವು ದಿನ ನಡೀತು ಕಂಡೀಷನ್. ನಮ್ಮ ಉಮಾಶಂಕರ್ ಸಾಹೇಬರು ಹೇಳ್ದಂಗೆ ಟಾರ್ಪಗಳು ಅದು ಇದು ಕಟ್ಕೊಂಡು ಏನ್ ಮುಂದಕ್ಕೆ ಬರ್ತಾ ಇದ್ರು. ಪಾಪ ಅವರು ಕೆಲಸ ಮಾಡಿದ್ದಾರೆ. ಉಮಾಶಂಕರ್ ಸಾಹೇಬರು ಮತ್ತೆ ನಮ್ಮ ಚಲಪತಿ ಸಾಹೇಬರು ನಮ್ಮ ನಗರಸಭೆಯವರು ಕೆಲಸ ಮಾಡಿದ್ದಾರೆ. ಆದ್ರೆ ಅದೇ ವಾರಕ್ಕೊಂದ್ಸತಿ ಮುಂದೆ ಯಾವ್ದು ಅಂಗಡಿ ಇದೆಯೋ ಅದಕ್ಕೆ ನಮ್ಮ ಟ್ರಾಫಿಕ್ ಇನ್ಸ್ಪೆಕ್ಟರ್ ಸಾಹೇಬರು ಸ್ವಲ್ಪ ಒಂದು ರೌಂಡ್ ಬಂದ್ರೆ ಸಾಕು. ಏನ್ ಡೈಲಿ ಬೇಡ, 1-2 ದಿನಕ್ಕೋ 3 ದಿನಕ್ಕೋ ಒಂದು ರೌಂಡ್ ಇಡೀ ಟೌನ್, ಬಸ್ ಸ್ಟ್ಯಾಂಡ್ ಆಗ್ಲಿ, ಬಿಂದು ರೋಡ್ ಆಗ್ಲಿ, ನಮ್ಮ ಬಜಾರ್ ರೋಡ್ ಆಗ್ಲಿ. ಯಾಕಂದ್ರೆ ಚಿಕ್ಕಬಳ್ಳಾಪುರ, ಯಾಕಂದ್ರೆ ವ್ಯಾಪಾರಸ್ಥರು ಜಾಸ್ತಿ ಜನ ಇದ್ದಾರೆ. ನಮಗೆ ಜೀವನ ಮಾಡಕ್ ಅದೇ ಇರೋದು, ಬೀದಿ ವ್ಯಾಪಾರಸ್ಥರು ಬಿಟ್ರೆ ಯಾವ್ದು ಇಲ್ಲ. ಅದಕ್ಕೋಸ್ಕರ ನಮ್ಮ ಪೊಲೀಸ್ ಇಲಾಖೆಗೆ, ನಮ್ಮ ನಗರಸಭೆ ಇಲಾಖೆಗೆ ದಯವಿಟ್ಟು ನಾವ್ ಹೇಳ್ತಾ ಇರೋದೇನಂದ್ರೆ 2 ದಿನಕ್ಕೊಂದ್ಸತಿ 3 ದಿನಕ್ಕೊಂದ್ಸತಿ ಬಂದು ಅವರಿಗೆ ಒಂದು ತೋರಿಸ್ಬೇಕು, ಏನೋ ದಿಗ್ಲಿಕ್ಸ್ಬೇಕು, ಅವ್ರಿಗೆ ಒಂದು ಬಂದೋಬಸ್ತ್ ಮಾಡ್ಬೇಕು. ಎಂತಪ್ಪ ಹಿಂದೆ ನಮಗೂ ಕರ್ಕೊಳ್ಳಿ, ನೀವು ಬನ್ನಿ, ಜೊತೆಯಲ್ಲಿ ಕೆಲಸ ಮಾಡೋಣ. ಇಂದಿನ ಒಂದು ಶಾಸಕ ಈಗ ನಿಮ್ದು ಏನಾಗ್ತಾ ಇದೆ ಪ್ರಾಬ್ಲಮ್ ಅಂದ್ರೆ ನಮ್ಗೆ ಟ್ರಾಫಿಕ್ ಜಾಮ್ ಆಗ್ತಾ ಇರೋದು ಮುಂದೆ ಶಿಡ್ಲಘಟ್ಟ ಸರ್ಕಲ್ ಇರೋದ್ರಿಂದ. ಆಮೇಲೆ ಅಲ್ಲಿ ಪೋಸ್ಟ್ ಆಫೀಸ್ ಹತ್ರ ತುಂಬಾ ಇದಾಗ್ತಾ ಇದೆ. ನೀವು ಏನ್ ಮಾಡ್ತಾ ಇದ್ರಿ ಅಂದ್ರೆ ಫುಟ್ಪಾತ್ ಬಿಟ್ಟು ಸೈಡ್ ನಿಮ್ ಗಾಡಿ ಹಾಕೊಂಡ್ಮೇಲೆ ಅಲ್ಲಿಂದ ಮತ್ತೆ 2 ಲೇನ್ ಪೂರ್ತಿ ಪಾರ್ಕಿಂಗ್ ಆಗ್ತಾ ಇದೆ. ಸೊ ಕಂಪ್ಲೀಟ್ 1 ಲೇನ್ ಮಾತ್ರ ಟ್ರಾಫಿಕ್ ಮೂವ್ಮೆಂಟ್ ಇದಾಗ್ತಾ ಇದೆ. ಮೇನ್ ನಮ್ ಚೋಕ್ ಪಾಯಿಂಟ್ ಆಗ್ತಿರೋದು ಸಾಯಂಕಾಲ 5:30 6 ಗಂಟೆಯಿಂದ ನೈಟ್ 9-9ವರೆಗೂ ಜಾಸ್ತಿ ಟ್ರಾಫಿಕ್ ಮೂವ್ಮೆಂಟ್ ಇರುತ್ತೆ. ಆಮೇಲೆ ವೀಕೆಂಡ್ ಅಲ್ಲಂತೂ ಕಂಪ್ಲೀಟ್, ಇವಾಗ ನಿನ್ನೆ ನೈಟ್ ನೋಡಿದ್ರೆ 9-10 ಗಂಟೆವರೆಗೂ ವೆಹಿಕಲ್ ಮೂವ್ಮೆಂಟ್ಸ್ ಕಡಿಮೆ ಆಗಿಲ್ಲ. ನೀವು ಯಾವಾಗ 3 ಲೇನ್ 1 ಸೈಡ್ ಇದೆ, ನೀವು ಫುಟ್ಪಾತ್ ಬಿಟ್ಟು
ಆಮೇಲೆ ನಿಮ್ ಗಾಡಿ ಹಾಕೋತೀರ. ನಿಮ್ಗೆ ಹೋಟೆಲ್ಗಳಿಗೆ ಬರೋರು ಅಲ್ಲಿಂದ 2 ಲೇನ್ ಪಾರ್ಕಿಂಗ್ ಬರ್ತಾರೆ. ಸೊ ಒಂದ್ ಸಿಂಗಲ್ ಲೇನ್ ನಮ್ಗೆ ಟ್ರಾಫಿಕ್ ಇವಾಗ ಉಳಿತಾ ಇಲ್ಲ. ನೀವೇನ್ ಮಾಡ್ಬೇಕಂದ್ರೆ ಕಂಪ್ಲೀಟ್ ಗಾಡಿ ಸೈಡ್ ಹಾಕೊಂಡು ನಿಮ್ಮ ಹತ್ರ ಬರೋ ಗಾಡಿಗಳು ಮುಂದೆ ಎಲ್ಲರೂ ಹೋಗಿ ಪಾರ್ಕಿಂಗ್ ಮಾಡ್ಲೇಬೇಕು. ನಿಮ್ ಹೋಟೆಲ್ಗಳ ಹತ್ರನೇ ಪಾರ್ಕಿಂಗ್ ಮಾಡಿ ಅಲ್ಲೇ ತಿಂದು ಅಲ್ಲೇ ಹೋಗ್ತಾರಂದ್ರೆ ಸಾಧ್ಯ ಆಗಲ್ಲ. ಯಾಕಂದ್ರೆ ಕಂಪ್ಲೀಟ್ 2 ಲೇನ್ ಅಂತೂ ನಮ್ಗೆ ಪ್ರೆಸೆಂಟ್ ಇನ್ನು ಜಾಗ ಫಿಕ್ಸ್ ಮಾಡಿ ಏನೋ ನಿಮ್ ಶಿಫ್ಟ್ ಮಾಡಿಸೋವರೆಗೂ ಸದ್ಯಕ್ಕೆ ನೀವು ಒಂದೇ ಲೇನ್ ಮಾತ್ರ ಶಿಫ್ಟ್ ಆಗ್ಬೇಕು. ನಿಮ್ ಹತ್ರ ಬರೋರು ಗಾಡಿಗಳನ್ನ ಮುಂದೆ ಹೋಗಿ ಸರಿಯಾಗಿ ಪಾರ್ಕಿಂಗ್ ಮಾಡಿಸಿ ಆಮೇಲೆ ನಿಮ್ಮ ಹತ್ರ ತಿಂಡಿ ತಿನ್ನಕ್ ಬರ್ಬೇಕು. ಇಲ್ಲ ಅಂದ್ರೆ ನೀವು ಅಲ್ಲೇ ನಿಲ್ಸ್ಕೊಂಡು ಅಲ್ಲೇ ಕೊಡ್ತೀನಿ ಅಲ್ಲೇ ತಿಂದು ಹೋಗ್ತಾರೆ. ಒಂದ್ ಕಾರ್ ಆಗುತ್ತೆ, ಕಾರ್ ಪಕ್ಕ ಬೈಕ್ ಆಗುತ್ತೆ. ಸೊ ಕಂಪ್ಲೀಟ್ ರೋಡ್ ನೀವು ಜಾಮ್ ಮಾಡ್ಸಕ್ ಸ್ಟಾರ್ಟ್ ಮಾಡಿದ್ರೆ ನಾವು ಮಾತ್ರ ಇವತ್ತಿಂದ ಅಲ್ಲಿಂದ ಗಾಡಿ ಮೂವ್ ಮಾಡ್ಸಕ್ ಸ್ಟಾರ್ಟ್ ಮಾಡ್ತೀವಿ. ಯಾವ ಅಂಗಡಿಗಳ ಹತ್ರ ಟ್ರಾಫಿಕ್ ಜಾಮ್ ಆಗುತ್ತೆ 100% ಆ ಗಾಡಿ ಆ ಸ್ಪಾಟ್ ಅಲ್ಲಿ ನಾವು ಇರಕ್ ಕೊಡಲ್ಲ. ಇದು ಫಸ್ಟ್ ಗೈಡ್ಲೈನ್ಸ್. ಆಮೇಲೆ 11 ಗಂಟೆಗೆ ಕಂಪ್ಲೀಟ್ ಕ್ಲೋಸ್ ಆಗುತ್ತೆ ನಮ್ಗೆ. 11 ಗಂಟೆ ಕಂಪ್ಲೀಟ್ ಕ್ಲೋಸ್ ಅಂದ್ರೆ ನೀವು 11 ಗಂಟೆಗೆ ಲೈಟ್ ಆಫ್ ಮಾಡಿ ಅಂಗಡಿಗಳನ್ನ ಕ್ಲೋಸ್ ಮಾಡೋದಲ್ಲ. 11 ಗಂಟೆಗೆ ನಿಮ್ದು ಅಲ್ಲಿಂದ ಜಾಗ ಖಾಲಿ ಆಗಿರ್ಬೇಕು. ನೀವೇನ್ ಮಾಡ್ತಾ ಇದ್ದೀರ ಅಂದ್ರೆ ಪ್ರೆಸೆಂಟ್ 11 ಗಂಟೆಗೆ ನಾವು ಬಂದ್ ಹೇಳಿದ್ಮೇಲೆ ಆಮೇಲೆ ಲೈಟ್ ಆಫ್ ಮಾಡಿ ನೀವು ಅಲ್ಲಿಂದ ಮೂವ್ಮೆಂಟ್ ಆಗಕ್ಕೆ 11:45 12 ಗಂಟೆ ಆಗ್ತಾ ಇದೆ. ಸೊ ಅಷ್ಟು ಲೇಟ್ ನಮ್ಗೆ ನಡೆಯಲ್ಲ. 11 ಗಂಟೆಗೆ ನನ್ಗೆ ನಿಮ್ ಬಂಡಿಗಳು ಯಾವ್ದು ಅಲ್ಲಿ ಸ್ಪಾಟ್ ಅಲ್ಲಿ ಇರಂಗಿಲ್ಲ. ನೀವು 10:30 ಕ್ಲೋಸ್ ಮಾಡ್ಕೊತಿರೋ 10 ಗಂಟೆ ಕ್ಲೋಸ್ ಮಾಡ್ತಿರೋ ನಾವು ಅದನ್ನ ಹೇಳಲ್ಲ. 11 ಗಂಟೆಗೆ ಆ ಸ್ಪಾಟ್ ಬಿಟ್ಟು ನಿಮ್ ಗಾಡಿಗಳು ಅಲ್ಲಿಂದ ಮೂವ್ಮೆಂಟ್ ಆಗಿರ್ಬೇಕು. 11 ಗಂಟೆ ಮೇಲೆ ಏನಾದ್ರು ನೀವು ಅದೇ ಸ್ಪಾಟ್ ಅಲ್ಲಿ ಇದ್ದು ಸರ್ ನಾವು ಪಾತ್ರೆ ತೊಳಿತಾ ಇದೀವಿ ಮೂವ್ಮೆಂಟ್ ಆಗ್ತಾ ಇದೀವಿ ಅಂತ ಹೇಳಿದ್ರೆ ನಾವು ಕೇಳಲ್ಲ. ಪಾರ್ಕಿಂಗ್ ನಿಮ್ದ ಜವಾಬ್ದಾರಿ ಕಂಪ್ಲೀಟ್. ಸರ್ ನಾವು ಹೇಳ್ತಾ ಇದೀವಿ ಕೇಳ್ತಾ ಇಲ್ಲ ಅಂದ್ರೆ ನೀವು ಗಾಡಿ ತಗೊಂಡು ಬೇರೆ ಜಾಗಕ್ಕೆ ಹೋಗ್ಬೇಕಾಗತ್ತೆ. ಅದನ್ನ ಜವಾಬ್ದಾರಿ ನೀವು ತಗೋತೀನಿ ಅಂದ್ರೆ ಆ ಸ್ಪಾಟ್ ಅಲ್ಲಿ ಇಲ್ಲ ಅಂದ್ರೆ ಬೇರೆ ಜಾಗ ನೋಡ್ಕೋಬಹುದು. ಮೇನು ಪೋಸ್ಟ್ ಆಫೀಸ್ ಮತ್ತೆ ಇದ್ರ ಹತ್ರ ಜಾಸ್ತಿ ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ. ಯಾಕಂದ್ರೆ ಆ ಸೈಡ್ ಈ ಸೈಡ್ ಕಂಪ್ಲೀಟ್ 2 ಸೈಡ್ 2-3 ಬಂಡಿಗಳು ಹಾಕೋತೀರ. ಅದು ಅರ್ಧ ರೋಡ್ ಕವರ್ ಆಗಿಬಿಡ್ತಾರೆ. ಆಮೇಲೆ ನಿಮ್ಮ ಹತ್ರ ಬರೋ ಪಾರ್ಕಿಂಗ್ ಮಾಡೋರು ಇನ್ನು ಅರ್ಧ ರೋಡ್ ಕವರ್ ಮಾಡ್ಕೊಂಡ್ಬಿಡ್ತಾರೆ. ಸಿಂಪಲ್ ಬೈಕ್ ಮತ್ತೆ ಕಾರ್ ಓಡಾಡೋದು ಕಷ್ಟ ಬಿಡುತ್ತೆ. ದೊಡ್ಡ ವೆಹಿಕಲ್ ಬಂದ್ಬಿಟ್ಟು ಮೂವ್ಮೆಂಟ್ ನಿಂತ್ಕೊಂಡು ಬಿಡ್ತಾ ಇದೆ. ಅದಕ್ಕೋಸ್ಕರ ಅದು ಕಂಪ್ಲೀಟ್ ಜವಾಬ್ದಾರಿ ನಿಮಗಿದೆ. ಇವತ್ತಿಂದ ಅಧ್ಯಕ್ಷ ವೇಳೆಗೆ ಸ್ಟ್ರಿಕ್ಟ್ ಆಕ್ಷನ್ ಆಗುತ್ತೆ. ಒಂದ್ ವೇಳೆ ನೀವು ಹಾಕಿರೋ ಅಂಗಡಿ ಹತ್ರ ಏನಾದ್ರು ಟ್ರಾಫಿಕ್ ಜಾಮ್ ಆಗಿ ಸ್ಟಾರ್ಟ್ ಆದ್ರೆ 100% ಆ ಸ್ಪಾಟ್ ಅಲ್ಲಿ ನಿಮ್ಗೆ ಅಂಗಡಿ ಇಡಕ್ ಪರ್ಮಿಷನ್ ಕೊಡಲ್ಲ. ನೀವು ಸ್ಪಾಟ್ ಗಳನ್ನ ಬೇರೆ ನೋಡ್ಕೋಬೇಕಾಗುತ್ತೆ. ಇಲ್ಲ ಸರ್ ನಾವು ಅಲ್ಲೇ ಮಾಡ್ಕೋತೀವಿ ಅಂದ್ರೆ ಟ್ರಾಫಿಕ್ ಜವಾಬ್ದಾರಿ ನೀವೇ ತಗೊಂಡು ನೀವು ಮಾಡ್ಕೋಬೇಕಾಗುತ್ತೆ. ಯಾರು ಅಂತ ಗುರ್ತಿಸ್ಬೇಕು. ಎರಡನೇದು, ಈಗ ದುಡ್ಡಿದೆ ಅಂತ ಹೇಳ್ಬಿಟ್ಟು 2-3 ವೆಹಿಕಲ್ ತಗೊಂಬಂದು ಎಲ್ಲ ನಿಲ್ಸ್ತಾ ಹೋದ್ರೆ ಸಮಸ್ಯೆ ಆಗ್ತಾ ಇದೆ. ಒಬ್ರು ಬೀದಿ ವ್ಯಾಪಾರಸ್ಥರಿದ್ದಾರೆ ಅಂದ್ರೆ ಒಂದೇ ಕಡೆ ವ್ಯಾಪಾರ ಮಾಡಕ್ ಅವಕಾಶ ಇದೆ. 3-4 ಕಡೆ ವ್ಯಾಪಾರ ಮಾಡಕ್ ಅವಕಾಶ ಇಲ್ಲ. ಅದೊಂದು ನೋಡ್ಕೊಬೇಕು. ಎರಡನೇದು, ಯಾರು ತಮ್ಮ ಶಾಪ್ ಇರುತ್ತೆ ಆ ಶಾಪಿಂದ ತಂದು ಆಚೆ ಮಾರಕ್ ಅವಕಾಶ ಇಲ್ಲ. ಅದನ್ನ ನಿಯಂತ್ರಣ ಮಾಡ್ಬೇಕು. ಮೂರನೇದು, ಕೆಲವರೆಲ್ಲ ಏನ್ ಮಾಡ್ತಾರೆ, ಈಗ ಬೀದಿ ಬದಿ ವ್ಯಾಪಾರಸ್ಥರು ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದಾರೆ ನಮ್ಗೆ ವ್ಯಾಪಾರ ಆಗ್ತಾ ಇಲ್ಲ ಅಂತ ಕೆಲವರು ಅಂಗಡಿ ಮಾಲೀಕರು ಸಹ ಬೀದಿಗೆ ಬಂದ್ಬಿಡ್ತಾರೆ. ಅದನ್ನ ನಿಯಂತ್ರಣ ಮಾಡ್ಬೇಕು. ಇದು ಮೂರನ್ನ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಯಾರ್ಯಾರಿದೆ ವಾರ್ಡ್ ವೈಸ್ ಮತ್ತೆ ರೋಡ್ ವೈಸ್ ನೀವೆಲ್ಲ ಗುರ್ತು ಮಾಡ್ಕೊಂಡು ಮಾಹಿತಿ ಕಲೆ ಹಾಕಿ ಇದನ್ನ ಸ್ಟ್ರಿಕ್ಟ್ ಆಗಿ ಇಂಪ್ಲಿಮೆಂಟ್ ಮಾಡ್ಬೇಕು.